HMPV ವೈರಸ್ ಕೇಸಸ್ ಇಂಡಿಯಾದಲ್ಲಿ 7ನ ತಲುಪಿದೆ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಇಂಡಿಯಾದಲ್ಲಿ ವೈರಸ್ ಕೇಸಸ್ ಅನ್ನೋದು 7ನ ರೀಚ್ ಆಗಿದೆ. ಅದು ಕೂಡ ರಿಪೋರ್ಟ್ ಆಗಿರುವಂತಹ ಪ್ರಕಾರ ಬೆಂಗಳೂರು, ನಾಗ್ಪುರ್, ತಮಿಳುನಾಡು ಹಾಗೂ ಅಹಮದಾಬಾದ್ ಅಲ್ಲಿ HMPV ಕೇಸಸ್ ಅನ್ನೋದು ಕಾಣಿಸ್ಕೊಂಡಿದೆ. ಹಾಗಿದ್ರೆ ಇದರ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ಗೆ ಬೀಳತ್ತಾ? ಕೋವಿಡ್ ಅಲ್ಲಾದಂತಹ ಕ್ರಾಶ್ ಅನ್ನ ನಾವು ಇವಾಗ್ಲೂ ಮತ್ತೆ ಎಕ್ಸ್ಪೆಕ್ಟ್ ಮಾಡಬಹುದಾ? ನಿಫ್ಟಿ ಏನಾದ್ರೂ ಟಾರ್ಗೆಟ್ 15,000 ತನಕ ಬೀಳುವಂತಹ ಚಾನ್ಸಸ್ ಇದೆಯಾ? ತುಂಬಾ ಜನ ಹೇಳ್ತಾ ಇದ್ದಾರೆ ನಿಫ್ಟಿ ಕ್ರಾಶ್ ಆಗೋ ಚಾನ್ಸಸ್ ಇದೆ, ನಿಫ್ಟಿ 30-40% ಅಷ್ಟು ಫಾಲ್ ಅನ್ನ ನಾವು ನೋಡೋದಕ್ಕೆ ಸಿಗತ್ತೆ ಮುಂದಿನ ದಿವಸದಲ್ಲಿ ಅಂತ. ಅದು ನಿಜವಾಗ್ಲೂ ನಡೆಯುವಂತಹ ಚಾನ್ಸಸ್ ಇದೆಯಾ ಅಂತ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗತ್ತೆ ಲಾಸ್ಟ್ ಅಲ್ಲಿ ಮಾರ್ಕೆಟ್ ಏನಕ್ಕೆ ಆಕ್ಚುಯಲ್ ಆಗಿ ಬೀಳ್ತಾ ಇದೆ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್. ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ನಿಫ್ಟಿ 50 ಸೋಮವಾರ ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಸ್ಲೋ ಆಗಿ ಒಂದೊಂದೇ ನ್ಯೂಸ್ ಬರೋದಕ್ಕೆ ಶುರುವಾಗುತ್ತೆ HMPV ವೈರಸ್ ರಿಲೇಟೆಡ್. ಅದು ಕೂಡ ಚೈನಾದಲ್ಲೆಲ್ಲ ತುಂಬಾ ಸ್ಪ್ರೆಡ್ ಆಗಿ ಅದು ಈಗ ಇಂಡಿಯಾಗೂ ಕೂಡ ಬರ್ತಾ ಇದೆ ಅಂತೆಲ್ಲ ನಮ್ಮ ನ್ಯೂಸ್ ಚಾನೆಲ್ಸ್ ಅದನ್ನ ರಿಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಸ್ಲೋ ಆಗಿ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಕೇಸ್ ಅನ್ನೋದು ದಾಖಲಾಗತ್ತೆ. ಯಾವಾಗ ಈ ಪರ್ಟಿಕ್ಯುಲರ್ ಫಸ್ಟ್ ಕೇಸ್ ಅನ್ನೋದು ದಾಖಲಾಗತ್ತೋ ಅವಾಗ ನಿಫ್ಟಿ 50 ಪ್ಯಾನಿಕ್ ಸೆಲ್ಲಿಂಗ್ ಅನ್ನ ನಾವು ನೋಡಬಹುದು. ಏಕೆ ಅಂದ್ರೆ HMPV ವೈರಸ್ ಕೂಡ ಕೋವಿಡ್ ರೀತಿಯ ಒಂದು ವೈರಸ್ ಆಗಿರತ್ತೆ ಅಂತ ಎಲ್ಲ ಮೀಡಿಯಾದವರು ಕೂಡ ಹೇಳ್ತಾ ಇದ್ರು. ಸೊ ಅದೇ ಕಾರಣಕ್ಕೆ ರಿಟೇಲ್ ಇನ್ವೆಸ್ಟರ್ಸ್, ರಿಟೇಲ್ ಟ್ರೇಡರ್ಸ್ ಯಾರಿದ್ದಾರೆ ಎಲ್ಲರೂ ಕೂಡ ಸೆಲ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಮಾರ್ಕೆಟ್ ಅಲ್ಲಿ ಹೈ ಲೆವೆಲ್ ಅಲ್ಲಿ ಕ್ರಿಯೇಟ್ ಆಗಿದ್ದ ಕಾರಣ ಮಾರ್ಕೆಟ್ ಅಲ್ಲಿ ನಾವು ಒನ್ ಸೈಡೆಡ್ ಫಾಲ್ ಅನ್ನ ನೋಡಬಹುದಾಗಿತ್ತು. ಸೊ ಹಾಗಿದ್ರೆ ಇದರ ಇಂಪ್ಯಾಕ್ಟ್ ಇವತ್ತು ಕೂಡ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗೆ ಬೀಳ್ಬೇಕಾಗಿತ್ತು. ಬಟ್ ಇವತ್ತು ನೀವು ನೋಡೋದಾದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ 0.39%, ಆಲ್ಮೋಸ್ಟ್ 91 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಗಿರುವಂತಹ ಮಾರ್ಕೆಟ್ 91 ಪಾಯಿಂಟ್ಸ್ ಅಷ್ಟು ಪಾಸಿಟಿವ್ ಅಲ್ಲೇ ಕ್ಲೋಸ್ ಕೂಡ ಆಗಿದೆ. ಸೊ ಸೋಮವಾರ ನೋಡಿದ್ರೆ ಅಷ್ಟೊಂದು ಫಾಲ್ ಆಗಿತ್ತು. ಮಂಗಳವಾರ ನೋಡಿದ್ರೆ ಗ್ಯಾಪ್ ಅಪ್ ಓಪನ್ ಆಗಿ ಗ್ಯಾಪ್ ಅಪ್ ಸಸ್ಟೈನ್ ಕೂಡ ಆಗಿ 91 ಪಾಯಿಂಟ್ಸ್ ಅಲ್ಲಿ. ಇದರ ರೀಸನ್ ಏನು, ಆಕ್ಚುಲಿ ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ನಿನ್ನೆ ಬಂದಂತಹ ಫಾಲ್ ಅನ್ನೋದು, ಸೋಮವಾರ ಬಂದಂತಹ ಏನು ಮಾರ್ಕೆಟ್ ಫಾಲ್ ಇದೆ ಅದು ಒಂದು ಪ್ಯಾನಿಕ್ ಸೆಲ್ಲಿಂಗ್ ಪ್ರೆಷರ್ ಆಗಿತ್ತು. ಅದು ಕೂಡ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಜನ ಸೆಲ್ಲಿಂಗ್ ಕಡೆ ಹೋಗಿದ್ರು. ಬಟ್ FII DII ಡೇಟಾ ನೋಡಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೇವಲ 2,500 ಕೋಟಿಯಷ್ಟು ಸ್ಟಾಕ್ಸ್ ಅನ್ನ ಮಾತ್ರ ಸೆಲ್ ಮಾಡಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು 5,749 ಕೋಟಿ ವರ್ತ್ ಸ್ಟಾಕ್ಸ್ ಅನ್ನ ಬೈ ಮಾಡಿಟ್ಕೊಂಡಿದ್ರು. ಸೊ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಇದೇ ಕಾರಣಕ್ಕೆ ಇನ್ನೆಲ್ಲಿ ಮಾರ್ಕೆಟ್ ಕೋವಿಡ್ ಕ್ರಾಶ್ ಆಗತ್ತೋ ಅನ್ನೋ ಭಯದಿಂದ ತುಂಬಾ ಜನ ಸ್ಟಾಕ್ಸ್ ಎಲ್ಲ ಸೆಲ್ ಮಾಡ್ಕೊಂಡು ಬಂದ್ರು. ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಹೆವಿ ಫಾಲ್ ಅನ್ನೋದು ನಾವು ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಆಗಿ ಎಲ್ಲಾ ಸ್ಟಾಕ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಆಯ್ತು. ಓವರ್ ಆಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಈ ಪ್ಯಾನಿಕ್ ಸಿಚುವೇಶನ್ ಜೊತೆಗೆ ಇದೊಂದೇ ಕಾರಣ ಆಗಿರ್ಲಿಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾಲ್ ಬರೋದಿಕ್ಕೆ. ಇದಕ್ಕಿನ ಒಂದು ಮುಖ್ಯವಾದ ಕಾರಣ ಬಂದು US ಮಾರ್ಕೆಟ್ಸ್ ಅಲ್ಲಿ ಬಂದಂತಹ ಒಂದು ಬದಲಾವಣೆ ಅಂತ ಹೇಳ್ಬೋದು. ಹೌದು, US ಈಲ್ಡ್ ಅಂದ್ರೆ US ಬಾಂಡ್ ರೇಟ್ ಏನಿದೆ ಅದು 14 ಮಂತ್ ಹೈ ರೇಟ್ ಅನ್ನ ರೀಚ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಿನ್ನೆ ಬಾಂಡ್ ಕ್ಲೈಂಬ್ ಆಗಿರೋದು 5 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ 4.86% ಅಂದ್ರೆ ಹೈಯೆಸ್ಟ್ ನವೆಂಬರ್ 2023 ಆದ್ಮೇಲೆ 4.86 ಲೆವೆಲ್ಗೆ ರೀಸೆಂಟ್ ಆಗಿ ರೀಚ್ ಆಗಿರೋದು US ಈಲ್ಡ್ ಅಂತ ಹೇಳ್ಬೋದು. ಸೊ ಇದೊಂದು ನೆಗೆಟಿವ್ ನ್ಯೂಸ್ ಆಗಿರುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ. ಏಕೆ ಅಂದ್ರೆ ಬಾಂಡ್ ಈಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿರುವಂತಹ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ಅವರ ಅಮೌಂಟ್ ಅನ್ನ ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ. ಇಂಡಿಯಾದಿಂದ ಅಮೌಂಟ್ ಅನ್ನ ವಾಪಸ್ ತಗೊಂಡು US ಮಾರ್ಕೆಟ್ಸ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, US ಮಾರ್ಕೆಟ್ಸ್ ಸದ್ಯಕ್ಕೆ ಇವಾಗ ಒಂದು ಸ್ಟೇಬಲ್ ಕಂಡೀಷನ್ ಅಲ್ಲಿ ಅಥವಾ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಟ್ರಂಪ್ ಅವರು ಬಂದ ಮೇಲಂತೂ ಓವರ್ ಆಲ್ ಆಗಿ ಎಲ್ಲವೂ ಕೂಡ ಪಾಸಿಟಿವ್ ಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೇ ಕಾರಣಕ್ಕೆ ಬಾಂಡ್ ಈಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ. ಒಂದೊಳ್ಳೆ ರಿಟರ್ನ್ಸ್ ಅನ್ನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಮೆರಿಕಾದ ಮಾರ್ಕೆಟ್ಸ್ ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಇವರಿಗೆ ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ. ಇವಾಗ ಏನಿದ್ರು ಕೂಡ ಅವರ ಆಸಕ್ತಿ ಅನ್ನೋದು ಅಥವಾ ಇಂಟ್ರೆಸ್ಟ್ ಅನ್ನೋದು ಅಥವಾ ಅವರು ನೋಡ್ತಾ ಇರುವಂತಹ ಒಳ್ಳೆ ಮೂಮೆಂಟಮ್ ಬರುವ ಮಾರ್ಕೆಟ್ಸ್ ಯಾವ್ದಾದ್ರು ಇದ್ರೆ ಅದು US ಮಾರ್ಕೆಟ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಇದೇ ಕಾರಣಕ್ಕೆ ಅವರು ಓವರ್ ಆಲ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಅಮೌಂಟ್ ಅನ್ನ ತೆಗೆದು US ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದೊಂದು ಮೇಜರ್ ರೀಸನ್ ಆಗಿತ್ತು ನನ್ನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೈರಸ್ ಅಟ್ಯಾಕ್ ಒಂದು ಕಡೆ ಪ್ಯಾನಿಕ್ ಸೆಲ್ಲಿಂಗ್ ಅನ್ನ ಕ್ರಿಯೇಟ್ ಮಾಡಿದ್ರೆ, FIIs ಅನ್ನೋರು ಕೂಡ ಅವ್ರ ಜೊತೆಗೆ ಸ್ಟಾಕ್ಸ್ ಅನ್ನ ಸೆಲ್ ಕೂಡ ಮಾಡ್ಕೊಂಡಿದ್ರು. ಇದು ಒಂದು ಮೇಜರ್ ರೀಸನ್ ಆಯ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾಲ್ ಅನ್ನ ನೋಡೋದಿಕ್ಕೆ. ಸೊ ಇನ್ನೂ ಒಂದು ಮೇಜರ್ ರೀಸನ್ ಏನು ಅಂದ್ರೆ ಯುನೈಟೆಡ್ ಸ್ಟೇಟ್ ಡಾಲರ್ ಏನಿದೆ, $1 ನಮ್ಮ ಇಂಡಿಯನ್ ರುಪಿ ಅನ್ನೋದು 85.74 ಅಂದ್ರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ರೀಚ್ ಆಗೋಗಿದೆ. ಸೊ US ಡಾಲರ್ ಮುಂದೆ ನಮ್ಮ ಇಂಡಿಯನ್ ರುಪಿ ಅನ್ನೋದು ಮಂಕಾಗಿ ಕಾಣಿಸ್ತಾ ಇದೆ, ಡಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ಒಂದು ರೀಸನ್ ಆಗಿತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೋಮವಾರ ಬೀಳೋದಿಕ್ಕೆ.
ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ 3 ಮೇಜರ್ ರೀಸನ್ಸ್ ಇತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಆಗೋದಕ್ಕೆ. ಮೊದಲನೇದು US ಯೀಲ್ಡ್ ರೇಟ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇರೋದು. ಎರಡನೇದು US ಡಾಲರ್ ಮುಂದೆ ನಮ್ಮ ಇಂಡಿಯನ್ ರುಪಿ ಕೂಡ ಕಡಿಮೆ ಆಗ್ತಾ ಇರೋದು. ಅದೇ ರೀತಿ ಮೂರನೇ ರೀಸನ್ ಬಂದು ಈ HMPV ವೈರಸ್ ಅನ್ನೋದು ಕಾಣಿಸ್ಕೊಂಡಿದ್ದು. ಸೊ ಈ ಎಲ್ಲಾ ರೀಸನ್ಸ್ಗೂ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ರಿಯಾಕ್ಟ್ ಅನ್ನೋದಾಯ್ತು. ಸೊ ಮಾರ್ಕೆಟ್ಸ್ ಅನ್ನೋದು ಸೆನ್ಸಿಟಿವ್ ಆಗಿರುತ್ತೆ. ಸೊ ಇದೇ ರೀತಿ ಸೆನ್ಸಿಟಿವ್ ನ್ಯೂಸ್ ಬಂದಾಗ ಎಲ್ಲಾ ರೀತಿಯಿಂದನೂ ನೆಗೆಟಿವ್ ಅನ್ನೋದು ಮಿಕ್ಸ್ ಆಗಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೈ ಫಾಲ್ ಅನ್ನ ನೋಡೋದಕ್ಕೆ ಸಿಕ್ತು. ಸೊ ಹಾಗಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇದೇ ರೀತಿ ಮುಂದೆ ಬೀಳ್ತಾ ಹೋಗುತ್ತಾ? ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇಜರ್ ಕರೆಕ್ಷನ್ ನಡೀತಾ ಅಥವಾ ಕ್ರಾಶ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ನಾವು ನೋಡೋದಾದ್ರೆ, ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ HMPV ವೈರಸ್ ಅಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಅನ್ನೋದು ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ ಮುಖ್ಯಮಂತ್ರಿಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಇಲ್ಲಿ ಯಾವುದೇ ರೀತಿಯಿಂದನೂ ಕೋವಿಡ್ ರೀತಿಯ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಇದೊಂದು ನಾರ್ಮಲ್ ಫೀವರ್ ಆಗಿರುತ್ತೆ, ಚಳಿಗಾಳಿಗೆ ಬರುವಂತಹ ಒಂದು ನಾರ್ಮಲ್ ಫೀವರ್ ಆಗಿದ್ದು ಎಷ್ಟೋ ವರ್ಷಗಳಿಂದ ಇದೆಲ್ಲ ನಡೀತಾನೆ ಇದೆ ಚಳಿಗಾಲ ಬಂದಾಗ. ಸೊ ಇದು ಯಾವುದೇ ರೀತಿಯ ಕೋವಿಡ್ ತರಹದ ಸಿಚುವೇಶನ್ಸ್ ಗೆ ಟರ್ನ್ ಆಗೋದಿಲ್ಲ. ಅದೇ ರೀತಿ ನಾವೆಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನ ಕೂಡ ವಹಿಸ್ತಾ ಇದ್ದೀವಿ ಅಂತ ಕೂಡ ಎಲ್ಲಾ ಸ್ಟೇಟ್ಸ್ CM ಕೂಡ ಹೇಳಿದ್ದಾರೆ. ಸೊ ಇನ್ನು ರಿಯಾಲಿಟಿ ನೋಡೋದಾದ್ರೆ ಚೈನಾದಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅಲ್ಲಿನ ಚೈನಾದಿಂದ ಎಷ್ಟೊಂದು ಇಂಡಿಯನ್ಸ್ ವಿಡಿಯೋಸ್ ಮಾಡಿ ಆಗ್ತಾ ಇದ್ದಾರೆ. ಇಂಡಿಯನ್ಸ್ ಪ್ಯಾನಿಕ್ ಆಗಬೇಡಿ, ಚೈನಾದಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇಲ್ಲ, ಚೈನಾದಲ್ಲಿ ಯಾವುದೇ ರೀತಿಯ ಕೋವಿಡ್ ಸಿಚುವೇಶನ್ ಇಲ್ಲ, ಸುಮ್ನೆ ಇಂಡಿಯಾದವರೆಲ್ಲ ಭಯ ಬೀಳ್ತಾ ಇದ್ದೀರಾ, ಇಂಡಿಯಾ ಮೀಡಿಯಾದವರು ನಿಮ್ಮನ್ನ ಎದುರಿಸ್ತಾ ಇದ್ದಾರೆ ಅಂತ. ಸೊ ಇದರಿಂದ ಕೋವಿಡ್ ರೀತಿಯಿಂದನೇ ಕ್ರಾಶ್ ಆಗುತ್ತೆ. ನಿಫ್ಟಿ 30-40% ಬಿದ್ದೋಗುತ್ತೆ, ನಿಫ್ಟಿ 15,000ಕ್ಕೆ ಬಿದ್ದೋಗುತ್ತೆ, 20,000ಕ್ಕೆ ಬಿದ್ದೋಗುತ್ತೆ, ನಿಫ್ಟಿ 10,000ಕ್ಕೆ ಹೋಗುತ್ತೆ ಅಂತೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ರೀತಿಯ ಯಾವುದೇ ಸಿಚುವೇಶನ್ ನಮ್ಗೆ ಕಾಣಿಸ್ತಾ ಇಲ್ಲ. ಅದು ಕೂಡ ಬರುವಂತಹ ಫೆಬ್ರವರಿಯಲ್ಲಿ ಒಂದು ಯೂನಿಯನ್ ಬಜೆಟ್ ಕೂಡ ಇದೆ. ಇನ್ನು ಓವರ್ ಆಲ್ ಆಗಿ ಚಾರ್ಟ್ ಅಲ್ಲಿ ನಾವು ನೋಡೋದಾದ್ರೆ ನಿಫ್ಟಿ ಅನ್ನೋದು ಈಗ ಸದ್ಯಕ್ಕೆ 23,700 ಅಲ್ಲಿ ಕ್ಲೋಸ್ ಆಗಿದೆ. ಇದರ ಮೇಜರ್ ಸಪೋರ್ಟ್ ಝೋನ್ ಅನ್ನ ನಾವು ನೋಡೋದಾದ್ರೆ ಅರೌಂಡ್ 23,286 ಲೆವೆಲ್ ಏನಿದೆ, ಇದು ನಮಗೆ ಅರೌಂಡ್ 23,300 ನಿಯರ್ ಏನಿದೆ, ಇದು ಮೇಜರ್ ಬ್ರೇಕ್ಔಟ್ ಝೋನ್ ಆಗಿರುತ್ತೆ. ಪ್ರೀವಿಯಸ್ಲಿ ನೀವು ನೋಡಬಹುದು ಇಲ್ಲಿಂದಾನೆ ನಿಫ್ಟಿಯಲ್ಲಿ ಒಂದು ಒಳ್ಳೆ ಮೇಜರ್ ಬ್ರೇಕ್ಔಟ್ ಬಂದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಆಗಿರುವಂತಹ 26,000 ಪ್ಲಸ್ ಲೆವೆಲ್ಗೆ ರೀಚ್ ಆಗಿದೆ. ಅದಾದ್ಮೇಲೆ ಡೌನ್ ಫಾಲ್ ಅನ್ನೋದು ಆಗಿ ಮೇಜರ್ ಕರೆಕ್ಷನ್ ಅನ್ನೋದು ನಡೀತಾ ಇದೆ. ಸೊ ಇವಾಗ ನಮಗೆ 23,260 ಅಥವಾ 23,300 ಲೆವೆಲ್ ಅಥವಾ ಅರೌಂಡ್ 23,000 ಸೈಕಲಾಜಿಕಲ್ ರೌಂಡ್ ಫಿಗರ್ ಝೋನ್ ಏನಾಗಿರುತ್ತೆ, ಇದು ನಮಗೆ ಮೇಜರ್ ಸಪೋರ್ಟ್ ಝೋನ್ ಆಗಿರುತ್ತೆ. ಸೊ ಈ 23,000 ಅನ್ನೋದು ಮೇಜರ್ ಸಪೋರ್ಟ್ ಝೋನ್ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಬೈಯರ್ಸ್ ಅನ್ನೋರು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ 23,000 to 23,200 ಲೆವೆಲ್ಸ್ ಅನ್ನೋದು ನಮಗೆ ಈಗ ಕ್ರೂಷಿಯಲ್ ಝೋನ್ ಆಗಿರುತ್ತೆ. ಬರುವಂತಹ ದಿವಸದಲ್ಲಿ ಇನ್ ಕೇಸ್ ಈ ಲೆವೆಲ್ಸ್ ಅನ್ನ ರೀಚ್ ಆಗಿ ಇಲ್ಲಿಂದ ಮತ್ತೆ ಸ್ಟಾಕ್ ಅಲ್ಲಿ ಒಂದು ಬೌನ್ಸ್ ಬ್ಯಾಕ್ ಆಗಬಹುದು, ಅಥವಾ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ನಿಫ್ಟಿಯಲ್ಲಿ ಒಂದಷ್ಟು ಫಾಲ್ ಅನ್ನ ನಾವು ನೋಡಬಹುದು. ಅಲ್ಲೊಂದು ನೆಕ್ಸ್ಟ್ ಸಪೋರ್ಟ್ ಅಂತ ಇರೋದು 22,000 ಲೆವೆಲ್ ಅಲ್ಲಿ ಆಗಿರುತ್ತೆ. ಸೊ ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ 23,000 ಅನ್ನೋದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಹೈಯೆಸ್ಟ್ ಲೆವೆಲ್ ಆಫ್ ಡಿಮ್ಯಾಂಡ್ ಅನ್ನ ಇಲ್ಲಿ ನಾವು ನೋಡಬಹುದು. ಅದೇ ರೀತಿ ಇನ್ನು ಬರುವಂತಹ ದಿವಸದಲ್ಲಿ ಮೇಜರ್ ಸ್ಟಾಕ್ಸ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ, ಅದು ಒಂದು ರೀಸನ್ ಆಗಿರುತ್ತೆ ಮಾರ್ಕೆಟ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಮೊಮೆಂಟಮ್ ಅನ್ನ ಕೊಡೋದಕ್ಕೆ. ಅದೇ ರೀತಿ ಬರೋ ತಿಂಗಳಲ್ಲಿ ಇರುವ ಯೂನಿಯನ್ ಬಜೆಟ್ ಕೂಡ ರೀಸನ್ ಆಗಿರುತ್ತೆ. ಸೊ ಯೂನಿಯನ್ ಬಜೆಟ್ ಅಲ್ಲಿ ಪಾಸಿಟಿವ್ ನ್ಯೂಸ್ ಏನಾದ್ರೂ ಬಂದ್ರೆ, ಪಾಸಿಟಿವ್ ಆಗಿ ಯೂನಿಯನ್ ಬಜೆಟ್ ಏನಾದ್ರೂ ಇದ್ರೆ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಅಪ್ ಟ್ರೆಂಡ್ ಕೊಡೋದಕ್ಕೆ ಒಂದು ರೀಸನ್ ಆಗಿರುತ್ತೆ. ಅದೇ ರೀತಿ ಇನ್ ಕೇಸು ಯೂನಿಯನ್ ಬಜೆಟ್ ಸ್ವಲ್ಪ ವೀಕ್ ಇದೆ ಅಂದಾಗ ಅದು ಕೂಡ ಒಂದು ರೀಸನ್ ಆಗುತ್ತೆ ಮತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾಲ್ ಅನ್ನ ನೋಡೋದಕ್ಕೆ. ಅದೇ ರೀತಿ ಬರುವಂತಹ ದಿವಸದಲ್ಲಿ ಏನು ಈ ವೈರಸ್ ಅನ್ನೋದು ಏನಿದೆ, ಈ ವೈರಸ್ ನ ಸಿಂಪ್ಟಮ್ಸ್ ಅಥವಾ ಈ ವೈರಸ್ ನ ಕೇಸಸ್ ಅನ್ನೋದು ಕಡಿಮೆ ಆಗ್ಬೇಕಾಗತ್ತೆ. ಕೇಸಸ್ ಜಾಸ್ತಿ ಆಗಬಾರದು, ಕೇಸಸ್ ಜಾಸ್ತಿ ಆದ್ರೆ ಮತ್ತೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಕೋವಿಡ್ ರೀತಿಯ ಲಾಕ್ ಡೌನ್ ಸಿಚುವೇಶನ್ ಬಂದ್ರೆ ಮಾತ್ರ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತೆ ನಾವು ಅಗೇನ್ ಫಾಲ್ ಅನ್ನ ನೋಡಬಹುದೇ ಹೊರತು ಯಾವುದೇ ರೀತಿಯಿಂದ ಲಾಕ್ ಡೌನ್ ಆಗೋದಿಲ್ಲ ಅಂದಾಗ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗೋದು ಸಹಜ. ಕರೆಕ್ಷನ್ ಆಗತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಸ್ವಲ್ಪ ಕೆಳಗಡೆ ಬೀಳುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಸೊ ಓವರ್ ಆಲ್ ಆಗಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಸುಮ್ನೆ ಪ್ಯಾನಿಕ್ ಆಗಿ ಸ್ಟಾಕ್ಸ್ ಅನ್ನ ಸೆಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಯಾರೆಲ್ಲ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಇದು ಒಳ್ಳೆ ಸಮಯ ಆಗಿರುತ್ತೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಯಾಕಂದ್ರೆ ಮೆಜಾರಿಟಿ ಆಫ್ ದ ಆಲ್ ಸ್ಟಾಕ್ಸ್ ನಮ್ಗೆ ತುಂಬಾ ಕರೆಕ್ಷನ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಕಡಿಮೆ ಪ್ರೈಸ್ ಅಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೊಂದು ಆಪರ್ಚುನಿಟಿ ಆಗಿರುತ್ತೆ ಹೊಸ ಇನ್ವೆಸ್ಟರ್ಸ್ಗೆ. ಸೊ ನಿಮ್ಗೇನ್ ಅನ್ಸುತ್ತೆ, ಕೋವಿಡ್ ರೀತಿಯ ಕ್ರಾಶ್ ಆಗುವ ಚಾನ್ಸಸ್ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.